ಈ ರಾಜ್ಕುಮಾರ್ ಅಪಹರಣ ಆದಾಗ ದೊಡ್ಡ ಸವಾಲು ಏನಪ್ಪ ಅಂತಂದರೆ, ಅಲ್ಲಿ ನೀವು ಚಾಮರಾಜನಗರದಲ್ಲಿ ಹನೂರು ಅಂತೇಳಿ ಒಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ. ಹನೂರು ನಾಗಪ್ಪ ಅನ್ನೋರಿದ್ದರು. ಆಮೇಲೆ ಪರಿಮಳ ನಾಗಪ್ಪ ಅವರ ಪತ್ನಿ ಕೂಡ MLA ಆದರು. ಆ ನಾಗಪ್ಪ ಅನ್ನೋರು ಸಿಟ್ಟಿಂಗ್ MLA, ಅವರ ಶವ ಸಿಕ್ಕಿಬಿಡುತ್ತೆ ಕಾಡಲ್ಲಿ. ಹನೂರು MLA ನಾಗಪ್ಪ ಅವರು. ಅದು ಹೆಂಗೆ ಯಾವ ಥರ ಸಿಗತ್ತೆ ಅಂದರೆ, ಕೊಳ್ತೋಗಿರುತ್ತೆ ಆ ಶವ, ನಾಗಪ್ಪ ಅವ್ರ ಶವ. ಹಾಗಾಗಿ ಒಂದು ಭಯ ಶುರುವಾಗುತ್ತೆ, ಏನಾಗ್ಬಿಡುತ್ತೋ. ಸೊ ದೊಡ್ಡ ಸವಾಲು ಜೀವಂತವಾಗಿ ತರಿಸಬೇಕು ಅಂಥೇಳಿ ಹಣಕಾಸಿನ ವ್ಯವಹಾರಗಳಾಗತ್ತೆ. ಎಲ್ಲಿಂದ ಹಿಂಗೆ ಮಾಡಿ ನೀವು ನೋಡಿ, 13,000 ಕೋಟಿಯ ಬಜೆಟ್ಟು. ಆಮೇಲೆ ಏನು ಅಪಹರಣ ಆಗಿದ್ದು 2000 ಇಸ್ವಿ. ನಾವೆಲ್ಲ ಮೀಡಿಯಾಗೆ ಎಂಟ್ರಿ ಕೊಟ್ಟಾಗ ಫಸ್ಟ್ ಸುದ್ದಿ ಓದಿದ್ದೆ ವೀರಪ್ಪನ ರಾಜ್ಕುಮಾರ್ ಅವರ ಅಪಹರಣವಾಯಿತು ಅಂತ. ನಾನು ಫಸ್ಟ್ ಓದಿದಂಥ ಸುದ್ದಿ ಅಂದರೆ ನನ್ನ ಇಂಟರ್ವ್ಯೂ ಸುದ್ದಿ. ಅಂದರೆ ನಾಗಪ್ಪ ಕೊಲೆ ಆಗತ್ತೆ, ಅಲ್ಲಿ ಭಯ ಬರ್ತಾರ. ಇಡೀ ಚಿತ್ರರಂಗ ಸ್ಟಾಪ್ ಆಗಿಟ್ಟಿರುತ್ತೆ, ಎಲ್ಲೂ ಚಿತ್ರರಂಗ ಇರೋದಿಲ್ಲ. ಅಂದರೆ ಏನು ಶೂಟಿಂಗ್ ಏನಿರೋದಿಲ್ಲ. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಮಂತ್ರಿ ಆಗಿರ್ತಾರೆ. ಪಾಪ ಇವರಿದ್ದಾಗ ಎಲ್ಲ ಕಷ್ಟ ರೀ. ಒಂದು ಕಡೆ ಬರ, ಒಂದು ಕಡೆ ಕಾವೇರಿದ ಗಲಾಟೆ, ಒಂದು ಕಡೆ ವೀರಪ್ಪನ ಅಟ್ಟಹಾಸ, ರಾಜ್ಕುಮಾರ್ ಅಪಹರಣ, ಮತ್ತೊಂದು ಕಡೆ ಅಲ್ಲಿ ಹುಬ್ಳಿ ಧಾರವಾಡದಲ್ಲಿ ಪ್ರತ್ಯೇಕ ಹೈಕೋರ್ಟ್ ಪೀಠಕ್ಕಾಗಿ ಹೋರಾಟ. SM ಕೃಷ್ಣ ಏನು ಫೇಸ್ ಮಾಡಿದ ಪಾಪ. ಆದರೆ ಅವೆಲ್ಲವನ್ನು ಕೂಡ ಗೆದ್ದು ಬಂದು ನೋಡಿ, ಒಬ್ಬರನ್ನು ಕೂಡ ದ್ವೇಷ ಮಾಡಿರಲಿಲ್ಲ ಅವರು. ಅಜಾತ ಶತ್ರು, ಎಲ್ಲರನ್ನು ಪ್ರೀತಿ ಮಾಡೋದು. ಆ ಮೋಟಮ್ಮ ಪಾಪ ಅಳ್ತಾ ಇದ್ರು ಬೆಳಿಗ್ಗೆ ನೋಡಿ. ನಾನು ಕೇಳೇ ಇರಲಿಲ್ಲ, ನೀವು ಮಾಡಿ ಅಂತ ಅಂದ್ಬಿಟ್ಟು ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟರು. ಅವರ ಮೂಲಕ ಯಾವುದು ಸ್ತ್ರೀ ಶಕ್ತಿ ಯೋಜನೆ, ಎಲ್ಲ ಗಂಡಂದರು ಕುಡಿದು ಎಲ್ಲ ಹಾಳು ಮಾಡ್ತಿರುವಾಗ ಸ್ತ್ರೀ ಶಕ್ತಿ ಯೋಜನೆ ಬಂದಾಗ ಹೆಣ್ಮಕ್ಳ ಕೈಯಲ್ಲಿ ದುಡ್ಡು ಬಂದು ಮೋಟಮ್ಮ ಒಬ್ಬ ದಲಿತ ನಾಯಕಿ. ಅವ್ರು ಹೇಳ್ತಾರೆ, ನನಗೆ ಮನೆ ಇರಲಿಲ್ಲ ಸರ್, ಅವ್ರು ನನ್ನನ್ನು ಹೊಗಳಿ ಕೊಂಡಾಡಿದರು, ನನ್ನ ನನ್ನ ಹೆಂಡತಿ ಊರ ಕಡೆಯವರು ಅಂತೆಲ್ಲ ಹೇಳ್ತಾಯಿದ್ರು. ನನ್ನ ಮನೆ ಇಲ್ಲ ಅಂತ ಹೇಳಿದೆ, ಮನೆಗೆ ಕಟ್ಸ್ಕೋದಕ್ಕೆ ಹೆಲ್ಪ್ ಮಾಡಿದರು. ಮನೆಗೆ ಕೃಷ್ಣಾಶ್ರಯ ಅಂತೇಳಿ ಹೆಸರಿಟ್ಟಿದ್ದೇನೆ ಅಂತ ಮೋಟಮ್ಮ ಹೇಳಿದರು. ಬೆಳಿಗ್ಗೆ ಮಾತಾಡಿದ್ರು ನಮ್ಮ ಜೊತೆ. ಅಂಥ ಮಹಾನ್ ನಾಯಕರೇ, ಭಾಳ ಅಪರೂಪ ಇಂಥ ನಾಯಕರು ಸಿಗೋದು. ಎಲ್ಲ ಹನುಮಂತಯ್ಯ ಇವರನ್ನೆಲ್ಲ ಮಾತಾಡಿಸ್ಬೇಕು, H. ವಿಶ್ವನಾಥ್ ಇವರನ್ನೆಲ್ಲ ಮಾತಾಡಿಸ್ಬೇಕು. ಮಣಿವಣ್ಣನ್ ಅಂತ IAS ಅಧಿಕಾರಿಯನ್ನು ಮಾತಾಡಿಸಿದಾಗ ಇವರ ಬಗ್ಗೆ ಗೊತ್ತಾಗುತ್ತೆ. ಸುದರ್ಶನ್, ಆಮೇಲೆ ಏನು BL ಶಂಕರ್, ಆಮೇಲೆ ಇವರ ಅಳಿಯ ಕಾಫಿ ಡೇಯ ಸಿದ್ಧಾರ್ಥ್ ಅವರು ತೀರ್ಕೊಂಡಾಗ ಸಿದ್ಧಾರ್ಥನ ಮಗನಿಗೆ ಇದೇ DK ಶಿವಕುಮಾರ್ ತಮ್ಮ ಮಗಳನ್ನು ಕೊಟ್ಟು ಸಂಬಂಧ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈಗ ನೀಲಿಗಣ್ಣಿನ ಯುವಕ ಅಂತ ಕರೀತಾ ಇದ್ರು. ನೀಲಿಗಣ್ಣಿನ ಯುವಕ SM ಕೃಷ್ಣ ಪಾಲಿನ ನೀಲಿಗಣ್ಣಿನ ಯುವಕ SM ಕೃಷ್ಣ ಅಂತ DK ಶಿವಕುಮಾರ್ ಅಂತೇಳಿ. DK ಶಿವಕುಮಾರ್ ಸಂಬಂಧಿ ಕೂಡ ಈಗ ಇರಲಿ. ಈ ರಾಜ್ಕುಮಾರ್ ಅಪಹರಣ ಆದಾಗ ದೊಡ್ಡ ಸವಾಲು ಏನಪ್ಪ ಅಂತಂದರೆ, ಅಲ್ಲಿ ನೀವು ಚಾಮರಾಜನಗರದಲ್ಲಿ ಹನೂರು ಅಂತೇಳಿ ಒಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ. ಹನೂರು ನಾಗಪ್ಪ ಅನ್ನೋರಿದ್ದರು. ಆಮೇಲೆ ಪರಿಮಳ ನಾಗಪ್ಪ ಅವರ ಪತ್ನಿ ಕೂಡ MLA ಆದರು. ಆ ನಾಗಪ್ಪ ಅನ್ನೋರು ಸಿಟ್ಟಿಂಗ್ MLA, ಅವರ ಶವ ಸಿಕ್ಕಿಬಿಡುತ್ತೆ ಕಾಡಲ್ಲಿ. ಹನೂರು MLA ನಾಗಪ್ಪ ಅವರು. ಅದು ಯಾವ ಥರ ಸಿಗತ್ತೆ ಅಂದರೆ, ಕೊಳ್ತೋಗಿರುತ್ತೆ ಆ ಶವ, ನಾಗಪ್ಪ ಅವ್ರ ಶವ. ಹಾಗಾಗಿ ಒಂದು ಭಯ ಶುರುವಾಗುತ್ತೆ, ಏನಾಗ್ಬಿಡುತ್ತೋ. ಸೊ ದೊಡ್ಡ ಸವಾಲು ಜೀವಂತವಾಗಿ ತರಿಸಬೇಕು ಅಂಥೇಳಿ ಹಣಕಾಸಿನ ವ್ಯವಹಾರಗಳಾಗತ್ತೆ. ಎಲ್ಲಿಂದ ಹಿಂಗೆ ಮಾಡಿ ನೀವು ನೋಡಿ, 13,000 ಕೋಟಿಯ ಬಜೆಟ್ಟು. ಆಮೇಲೆ ಏನು ಅಪಹರಣ ಆಗಿದ್ದು 2000 ಇಸ್ವಿ. ನಾವೆಲ್ಲ ಮೀಡಿಯಾಗೆ ಎಂಟ್ರಿ ಕೊಟ್ಟಾಗ ಫಸ್ಟ್ ಸುದ್ದಿ ಓದಿದ್ದೆ ವೀರಪ್ಪನ ರಾಜ್ಕುಮಾರ್ ಅವರ ಅಪಹರಣವಾಯಿತು ಅಂತ. ನಾನು ಫಸ್ಟ್ ಓದಿದಂಥ ಸುದ್ದಿ ಅಂದರೆ ನನ್ನ ಇಂಟರ್ವ್ಯೂ ಸುದ್ದಿ. ಅಂದರೆ ನಾಗಪ್ಪ ಕೊಲೆ ಆಗತ್ತೆ, ಅಲ್ಲಿ ಭಯ ಬರ್ತಾರ. ಇಡೀ ಚಿತ್ರರಂಗ ಸ್ಟಾಪ್ ಆಗಿಟ್ಟಿರುತ್ತೆ, ಎಲ್ಲೂ ಚಿತ್ರರಂಗ ಇರೋದಿಲ್ಲ. ಅಂದರೆ ಏನು ಶೂಟಿಂಗ್ ಏನಿರೋದಿಲ್ಲ. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಮಂತ್ರಿ ಆಗಿರ್ತಾರೆ. ಪಾಪ ಇವರಿದ್ದಾಗ ಎಲ್ಲ ಕಷ್ಟ ರೀ. ಒಂದು ಕಡೆ ಬರ, ಒಂದು ಕಡೆ ಕಾವೇರಿದ ಗಲಾಟೆ,
ಒಂದು ಕಡೆ ವೀರಪ್ಪನ ಅಟ್ಟಹಾಸ, ರಾಜ್ಕುಮಾರ್ ಅಪಹರಣ, ಮತ್ತೊಂದು ಕಡೆ ಅಲ್ಲಿ ಹುಬ್ಳಿ ಧಾರವಾಡದಲ್ಲಿ ಪ್ರತ್ಯೇಕ ಹೈಕೋರ್ಟ್ ಪೀಠಕ್ಕಾಗಿ ಹೋರಾಟ. ಎಸ್ ಎಂ ಕೃಷ್ಣ ಏನ್ರಿ ಫೇಸ್ ಮಾಡಿದ ಪಾಪ. ಆದರೆ ಅವೆಲ್ಲವನ್ನು ಕೂಡ ಗೆದ್ದು ಬಂದು ನೋಡಿ, ಒಬ್ಬರನ್ನು ಕೂಡ ದ್ವೇಷ ಮಾಡಿರಲಿಲ್ಲ ಅವರು. ಅಜಾತ ಶತ್ರು, ಯಾರು ಎಲ್ಲರನ್ನೂ ಪ್ರೀತಿ ಮಾಡೋದು. ಆ ಮೋಟಮ್ಮ ಪಾಪ ಅಳ್ತಾ ಇದ್ರು ಬೆಳಿಗ್ಗೆ ನೋಡಿ. ನಾನು ಕೇಳೇ ಇರಲಿಲ್ಲ ನೀವು ಮಾಡಿ ಅಂತ ಅಂದ್ಬಿಟ್ಟು ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟರು. ಅವರ ಮೂಲಕ ಯಾವುದು ಸ್ತ್ರೀ ಶಕ್ತಿ ಯೋಜನೆ, ಎಲ್ಲ ಗಂಡಂದರು ಕುಡಿದು ಎಲ್ಲ ಹಾಳು ಮಾಡ್ತಿರುವಾಗ ಸ್ತ್ರೀ ಶಕ್ತಿ ಯೋಜನೆ ಬಂದಾಗ ಹೆಣ್ಮಕ್ಳ ಕೈಯಲ್ಲಿ ದುಡ್ಡು ಬಂದು ಮೋಟಮ್ಮ ಒಬ್ಬ ದಲಿತ ನಾಯಕಿ. ಅವ್ರು ಹೇಳ್ತಾರೆ, ನನಗೆ ಮನೆ ಇರಲಿಲ್ಲ ಸರ್, ಅವ್ರು ನನ್ನನ್ನು ಹೊಗಳಿ ಕೊಂಡಾಡಿದರು, ನನ್ನ ನನ್ನ ಹೆಂಡತಿ ಊರ ಕಡೆಯವರು ಅಂತೆಲ್ಲ ಹೇಳ್ತಾಯಿದ್ರು. ನನ್ನ ಮನೆ ಇಲ್ಲ ಅಂತ ಹೇಳಿದೆ, ಮನೆಗೆ ಕಟ್ಸ್ಕೋದಕ್ಕೆ ಹೆಲ್ಪ್ ಮಾಡಿದರು. ಮನೆಗೆ ಕೃಷ್ಣಾಶ್ರಯ ಅಂತೇಳಿ ಹೆಸರಿಟ್ಟಿದ್ದೇನೆ ಅಂತ ಮೋಟಮ್ಮ ಹೇಳಿದರು. ಬೆಳಿಗ್ಗೆ ಮಾತಾಡಿದ್ರು ನಮ್ಮ ಜೊತೆ. ಅಂಥ ಮಹಾನ್ ನಾಯಕರೇ, ಭಾಳ ಅಪರೂಪ ಇಂಥ ನಾಯಕರು ಸಿಗೋದು. ಎಲ್ಲ ಹನುಮಂತಯ್ಯ ಇವರನ್ನೆಲ್ಲ ಮಾತಾಡಿಸ್ಬೇಕು, ಎಚ್ ವಿಶ್ವನಾಥ್ ಇವರನ್ನೆಲ್ಲ ಮಾತಾಡಿಸ್ಬೇಕು, ಮಣಿವಣ್ಣನ್ ಅಂತ IAS ಅಧಿಕಾರಿಯನ್ನು ಮಾತಾಡಿಸಿದಾಗ ಇವರ ಬಗ್ಗೆ ಗೊತ್ತಾಗುತ್ತೆ. ಸುದರ್ಶನ್, ಆಮೇಲೆ BL ಶಂಕರ್, ಆಮೇಲೆ ಇವರ ಅಳಿಯ ಕಾಫಿ ಡೇಯ ಸಿದ್ಧಾರ್ಥ್ ಅವರು ತೀರ್ಕೊಂಡಾಗ ಸಿದ್ಧಾರ್ಥನ ಮಗನಿಗೆ ಇದೇ DK ಶಿವಕುಮಾರ್ ತಮ್ಮ ಮಗಳನ್ನು ಕೊಟ್ಟು ಸಂಬಂಧ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈಗ ನೀಲಿಗಣ್ಣಿನ ಯುವಕ ಅಂತ ಕರೀತಾ ಇದ್ರು. ನೀಲಿಗಣ್ಣಿನ ಯುವಕ SM ಕೃಷ್ಣ ಪಾಲಿನ ನೀಲಿಗಣ್ಣಿನ ಯುವಕ SM ಕೃಷ್ಣ ಅಂತ DK ಶಿವಕುಮಾರ್ ಅಂತೇಳಿ. DK ಶಿವಕುಮಾರ್ ಸಂಬಂಧಿ ಕೂಡ ಈಗ ಇರಲಿ. ವಿಧಾನಸಭೆ, ವಿಧಾನ ಪರಿಷತ್ 4 ಸದನಗಳಲ್ಲಿ ಸದಸ್ಯರಾಗಿದ್ದವರು, ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು. ವೀರಪ್ಪನಿಂದ ಕಾಡುಗಳಿಂದ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು. ಆಗ ದೊಡ್ಡ ಸವಾಲನ್ನ ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು. ಯಾಕಂತಂದ್ರೆ ರಾಜ್ಕುಮಾರ್ ಅವರು ಇಡೀ ರಾಜ್ಯದ ಜನರ ಅಭಿಮಾನವನ್ನು ಗಳಿಸಿದಂಥವರು. ಅಂಥವರ ಅಪಹರಣ ಆಗಿದ್ದಂಥ ಸಂದರ್ಭದಲ್ಲಿ ಅವರು ದೊಡ್ಡ ಸವಾಲನ್ನು ಈ ರಾಜ್ಯದಲ್ಲಿ ಎದುರಿಸಿದ್ರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ.